ಹಲೋ ಡಾರ್ಲಿಂಗ್ಸ್, ಗುಡ್ ಮಾರ್ನಿಂಗ್. ಬದುಕಬೇಕನ್ನೋ ಹಠ ಇದ್ದರೆ ಭೂಮಿನೇ ಬೇಕಂತ ಏನಿಲ್ಲ, ಗೋಡೆ ಇಟ್ಕೊಂಡು ಕೂಡ ಬದುಕ್ಬೋದು. ಇದೇ ರೀತಿ ನಮ್ಮ ಜೀವನನೂ ಅಷ್ಟೇ, ಬದುಕ್ತೀವಿ ಅನ್ನೋ ಛಲ ನಮ್ಮಲ್ಲಿ ಇರಬೇಕಷ್ಟೆ. ವೆಲ್ಕಮ್ ಟು ಮಿನಿ ಬ್ಲಾಗ್. ಇವತ್ತು ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಹೊಡಿತಿದ್ದು ನನ್ನ ಮುಖ, ಸಂಜೆ ಹೇಗಾಗಿತ್ತು ಅಂತ ನೋಡಬೇಕಂದ್ರೆ ಸ್ಕಿಪ್ ಮಾಡಿದೆ, ವಿಡಿಯೋ ಕಂಪ್ಲೀಟಾಗಿ ನೋಡಿ. ರಾತ್ರಿ ಎಲ್ಲ ಕಣ್ಣೀರಾಕಿ ಸಮಾಧಾನ ಆಗಿ ಮನಸ್ಸು ಹಗುರ ಆಗಿ ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಸ್ವಿಮ್ಮಿಂಗ್ ಕ್ಲಾಸ್ ಕೊಟ್ಟೆ. ಕ್ಲಾಸ್ ಮುಗಿಸಿ ಇವತ್ತು ನಟರಾಜ ಸರ್ವಿಸಲ್ಲೇ ಮನೆ ಕಡೆ ಹೊರಟೆ. ಯಾಕೆಂದರೆ ಇವತ್ತು ನನ್ನ ತಮ್ಮ ಬಂದು ಪಿಕ್ಕು ಮಾಡಿರಲಿಲ್ಲ, ಡ್ರಾಪು ಮಾಡಿರಲಿಲ್ಲ. ಚೆನ್ನಾಗಿ ಬೈಕೊಂಡು ಮನೆಗೆ ಹೊರಟೆ. ದಾರಿಲಿ ಹೋಗ್ಬೇಕಾದ್ರೆ ಇಷ್ಟು ಚೆನ್ನಾಗಿರೋ ಹೂವುಗಳೆಲ್ಲ ಅರಳಿರೋದು ನೋಡಿ ತುಂಬ ಖುಷಿಯಾಯಿತು. ಯಾಕೆ ಅಂತಂದರೆ ಸಮ್ಮರ್ ಟೈಮ್ ಆಗಿರೋದ್ರಿಂದ ಹೂವುಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮನೆಗೆ ಬಂದು ಒಂದು ಲೋಟ ಬಟರ್ ಕಾಫಿ ಮಾಡ್ಕೊಂಡು ಕುಡಿದು ಸ್ವಲ್ಪ ರೆಸ್ಟ್ ಮಾಡೋ ಅಷ್ಟೊತ್ತು ಆಗಲೇ 12 ಗಂಟೆ ಆಗಿತ್ತು. ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಂಜೆ ಕ್ಲಾಸಿಗೆ ಹೊರಟೆ. ಇವತ್ತು ಕ್ಲಾಸಲ್ಲಿ 12 ಅಡಿ ಆಳಕ್ಕೆ ಬಿಟ್ಟಿದ್ರು. ಹಾಗೆ ದಾರಿಲಿ ಹೋಗ್ತಾ ಬೇವಿನ ಕಡ್ಡಿ ಬೇಕು ಅನ್ನಿಸ್ತು. ಅಲ್ಲೇ ಫೈರ್ ಸ್ಟೇಷನಲ್ಲಿ ಇದ್ದಿದ್ದು ಪೊಲೀಸ್ ಅಂಕಲ್ ಹತ್ರ ಕೇಳಿದ್ದಕ್ಕೆ ಅವರು ಇಷ್ಟು ದೊಡ್ಡ ಕಡ್ಡಿ ತಂದುಕೊಟ್ರು. ನನಗೆ ಬೇಕಾಗಿದ್ದು ಒಂದೇ ಎಲೆ, ಬಟ್ ಇಷ್ಟು ಕೊಟ್ಟರು. ಸ್ವಿಮ್ಮಿಂಗ್ ಪೂಲಲ್ಲಿರೋ ನೀರು ಕ್ಲೋರಿನ್ ನೀರಾಗಿರೋದ್ರಿಂದ ಫೇಸು ಮತ್ತು ಕತ್ತು ತುಂಬ ಡಲ್ ಆಗ್ತಾ ಇದೆ. ಇದಕ್ಕೇನಾದರೂ ಸೊಲ್ಯೂಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಂಜೆ ಮನೆಗೆ ಬಂದು ಸ್ನಾನ ಮಾಡಿ ಹಣೆಗೊಂದು ಬೊಟ್ಟಿಟ್ಟು ನಾನು ಹೊರಟಿದ್ದು ದೇವಸ್ಥಾನದ ಕಡೆಗೆ. ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಎಳ್ಳೆಣ್ಣೆ ಅರ್ಪಿಸಿದೆ, ಸಮಾಧಾನ ಆಯಿತು. ಅಲ್ಲೇ ಒಂದೆರಡು ರೌಂಡ್ ಹಾಕಿ ಅರಳಿ ಮರದ ಕೆಳಗಡೆ ಕೂತ್ಕೊಂಡೆ. ಯಾಕೆ ಅಂದರೆ ಏನೋ ಒಂಥರ ಸಮಾಧಾನ ಫೀಲ್ ಆಯಿತು. ಹಾಗೆ ನಮ್ಮ ಬಾಸ್ಗೊಂದು ನಮಸ್ಕಾರ ಹಾಕಿ ಇವತ್ತಿನ ದಿನಕ್ಕೆ ಥ್ಯಾಂಕ್ಸ್ ಹೇಳಿದೆ. ಇದಿಷ್ಟು ಇವತ್ತಿನ ಕತೆ ಆಗಿತ್ತು. ಮತ್ತೆ ನಾಳೆ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ಕೊತಾ ಇರಿ. ಬಾಯ್.